ನಮಸ್ಕಾರ ವೀಕ್ಷಕರೇ. ನಾನಿವತ್ತು ತುಂಬ ಮುಖ್ಯವಾದ ಒಂದು ಟಾಪಿಕನ್ನು ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಪಂಚಕರ್ಮ ಅಂತ ಹೇಳಿ. ಪಂಚಕರ್ಮ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು, ಆಯುರ್ವೇದ ಡಾಕ್ಟರ್ ಪಂಚಕರ್ಮ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಪಂಚಕರ್ಮ ಅಂತ ಹೇಳಿದ್ರೆ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ ಮಸಾಜ್ ಮಾಡಿಸ್ಕೊಳ್ಳೋದು ಅಂದ್ಕೊಂಡಿರ್ತಾರೆ. ಪಂಚಕರ್ಮ ಅಂತ ಹೇಳಿದ್ರೆ ಮಸಾಜ್ ಅಲ್ಲ. ಪಂಚಕರ್ಮ ಅಂತ ಹೇಳಿದ್ರೆ ದೇಹವನ್ನು ಶುದ್ಧಿ ಮಾಡಿಕೊಳ್ಳುವಂಥ 5 ಬಗೆಯ ಕರ್ಮಗಳು ಅಂದರೆ ಮೆಥಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ವಮನ ಕ್ರಿಯೆ ಅಂತ ಹೇಳ್ತೀವಿ, ಒಂದು ವಿರೇಚನ ಕರ್ಮ ಅಂತ ಹೇಳ್ತೀವಿ, ನಸ್ಯ ಕರ್ಮ ಅಂತ ಹೇಳ್ತೀವಿ, ರಕ್ತ ಮೋಕ್ಷಣ ಅಂತ ಹೇಳ್ತೀವಿ, ಬಸ್ತಿ ಚಿಕಿತ್ಸಾ ಅಂತ ಹೇಳ್ತೀವಿ. ಇದು ಯಾರು ತಗೋಬೇಕಪ್ಪ ಅಂತ ಒಂದು ಪ್ರಶ್ನೆ ಬರುತ್ತೆ. ನಿಮ್ಮೆಲ್ರಿಗೂ ಬಂದಿರ್ಬೋದು, ನಾನು ಮಾಡಿಸ್ಕೋಬಹುದಾ ಪಂಚಕರ್ಮ, ಅಥವಾ ಕಾಯಿಲೆ ಇದ್ದವರಿಗೆ ಪಂಚಕರ್ಮನಾ ಅಂತ ಹೇಳಿ. ಪಂಚಕರ್ಮದಲ್ಲಿ 2 ಭಾಗಗಳಿದೆ. ಒಬ್ಬ ಸ್ವಸ್ಥನ ಆರೋಗ್ಯ ಕಾಪಾಡೋದಕ್ಕೆ ಒಂದು ಪಂಚಕರ್ಮ ಇದೆ, ಒಬ್ಬ ರೋಗಿಯ ಆರೋಗ್ಯವನ್ನ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಪಂಚಕರ್ಮ ಇದೆ. ಹಾಗಾಗಿ ಪಂಚಕರ್ಮದಲ್ಲಿ 2 ಭಾಗಗಳು. ಒಂದು ಪ್ರಿವೆಂಟಿವ್ ಮೆಡಿಸಿನ್ ಆಗಿ, ಪ್ರಿವೆಂಟಿವ್ ಮೆಥಡ್ಸ್ ಆಗಿ ಪಂಚಕರ್ಮ ಕೆಲಸ ಮಾಡುತ್ತೆ. ಎರಡನೇದು ಕ್ಯೂರೇಟಿವ್ ಮೆಥಡ್ಸ್ ಆಗಿ ಅಥವಾ ಚಿಕಿತ್ಸೆಯಲ್ಲಿ, ಯಾವುದೋ ಒಂದು ಕಾಯಿಲೆಯ ಚಿಕಿತ್ಸೆಯಲ್ಲಿ ಪಂಚಕರ್ಮವನ್ನ ನಾವು ಉಪಯೋಗಿಸೋದುಂಟು. ಏನಿದು ಡಾಕ್ಟ್ರೆ ಪಂಚಕರ್ಮ, ನಾವು ಇವತ್ತು ಬಂದರೆ ನನಗೆ ಪಂಚಕರ್ಮ ಮಾಡ್ತೀರಾ ಅಂತ ಕೂಡ ಕೇಳಬಹುದು ನೀವು. ಈ ಪಂಚಕರ್ಮಕ್ಕೆ ಸಮಯದ ಒಂದು ಟೈಮ್ ಲಿಮಿಟ್ ಇರುತ್ತೆ. ಯಾಕಂತ ಹೇಳಿದ್ರೆ ಈ ಪಂಚಕರ್ಮವನ್ನ ನಾವು ಯಾತಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ದೇಹವನ್ನ ಶುದ್ಧೀಕರಿಸೋದಕ್ಕೆ ಅಂತ ಹೇಳ್ತೀವಿ. ದೇಹವನ್ನ ಶುದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ನಮ್ಮ ದೇಹದಲ್ಲಿ ಕಲ್ಮಶಗಳು ಸೇರ್ಕೊಂಡು ಕೂತಿರುತ್ತೆ. ಅದು ಎಲ್ಲಿ ಸೇರ್ಕೊಂಡಿರುತ್ತಪ್ಪ ಅಂತ ಹೇಳಿದ್ರೆ ದೇಹದ ನೂಕ್ ಅಂಡ್ ಕಾರ್ನರ್, ಮೂಲೆಗಳಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಯಾವ ಈ ಮೂಲೆಗಳು ಅಂತ ಹೇಳಿದ್ರೆ ತಲೆ ಇರಬಹುದು, ಕೈ ಕಾಲುಗಳಿರಬಹುದು, ಜಾಯಿಂಟ್ಸ್ ಇರಬಹುದು, ಹೀಗೆ ಕೆಲವು ಮರ್ಮಸ್ಥಾನಗಳಿವೆ ದೇಹದಲ್ಲಿ. ಅಲ್ಲೆಲ್ಲ ಹೋಗಿ ದೇಹದಲ್ಲಿ ಟಾಕ್ಸಿನ್ಸ್ ಅಥವಾ ದೋಷಗಳು ಸೇರ್ಕೊಂಡು ಕೂತಿರುತ್ತೆ. ಇದು ಇವತ್ತಿಂದ ಆಗಿರಲ್ಲ, ನಿನ್ನೆ ಆಗಿರಲ್ಲ, ಮೊನ್ನೆ ಆಗಿರಲ್ಲ, ಹಲವಾರು ವರ್ಷಗಳಿಂದ ನಮ್ಮ ದೇಹದಲ್ಲಿ ಹೀಗೆ ಟಾಕ್ಸಿನ್ಸ್ ಹೋಗಿ ಕೂತಿರುತ್ತೆ. ಏನಪ್ಪ ಇದು, ನನಗೆ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ ಟಾಕ್ಸಿನ್ಸ್ ದೇಹದಲ್ಲಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ನಮ್ಮಲ್ಲಿ ಬಂದಾಗ ತುಂಬ ವೇಗ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ವೈದ್ಯರಲ್ಲಿ ಬಂದಾಗ ನನಗೆ ಬೆಳಗ್ಗೆ ಎದ್ರೆ ನಿದ್ದೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. 10 ಗಂಟೆ 8 ಗಂಟೆ 10 ಗಂಟೆ ನಿದ್ದೆ ಮಾಡಿದ್ದೀನಿ ಡಾಕ್ಟ್ರೆ, ಆದರೂ ನಂಗೆ ಇನ್ನೂ ನಿದ್ದೆ ಮಾಡಬೇಕು, ಫ್ರೆಶ್ಶೇ ಅನ್ನಿಸ್ತಿಲ್ಲ ದೇಹ ಅಂತ ಅನ್ನೋದಿರ್ಬೋದು. ಅಥವಾ ನಾನು ರಾತ್ರಿ ನಿದ್ದೆ ಮಾಡೋಕ್ಕೆ ಹೋಯ್ತು ಅಂತ ಹೇಳಿದ್ರೆ ನಿದ್ದೆನೇ ಬರೋದಿಲ್ಲ ಅಂತ ಹೇಳೋದಾಯ್ತು. ಇನ್ನು ಸಮಯ ಆಗ್ತಿದೆ, ನನ್ನ ಕೊಲೀಗ್ಸ್ ಎಲ್ಲನೂ ಆಫೀಸ್ನಲ್ಲಿ ಊಟಕ್ಕೆ ಹಸಿವಾಗ್ತಿದೆ ಅಂತ ಓಡ್ತಿದ್ದಾರೆ, ನನಗೆ ಹಸಿವೇ ಆಗ್ತಿಲ್ಲ ಅಂತ ಅನ್ನೋದಿರ್ಬೋದು. ಅಥವಾ ನನಗೆ ಬೆಳಗ್ಗೆ ತಿಂದಿದ್ದು ಇನ್ನೂ ಅರಗಿಲ್ಲ ಅಂತ ಅನ್ನೋದಿರ್ಬೋದು. ಅಥವಾ ನನಗೆ ಇವತ್ತು ಮೋಷನ್ನೇ ಆಗಿಲ್ಲ, 2 ದಿವಸ ಆಯಿತು ಮೋಷನ್ ಆಗಿ ಅಂತ ಹೇಳೋದಿರ್ಬೋದು. ಅಥವಾ ನನಗೆ ತುಂಬ ದಾಹ ಆಗುತ್ತೆ ಅಥವಾ ದಾಹನೇ ಆಗೋದಿಲ್ಲ ಅಂತ ಹೇಳ್ಬೋದು. ಅಥವಾ ನನಗೆ ಮೈ ಭಾರ ಅಂತ ಅನ್ನೋದು, ಜಾಯಿಂಟ್ಸ್ನಲ್ಲಿ ಪೇಯ್ನ್ ಬರುತ್ತೆ, ನಿತ್ಯ ಪೇಯ್ನ್ ಇರುತ್ತೆ ಅಂತ ಅನ್ನೋದು. ಈ ರೀತಿ ಹಲವಾರು ಬಗೆಯ ಸಿಂಪ್ಟಮ್ಸ್ನ ನಮ್ಮಲ್ಲಿ ಹೇಳ್ಕೊಳ್ತಾರೆ. ಆದರೆ ಇದಕ್ಕೆ ಒಂದು ಕಾಯಿಲೆ ಅಂತ ಹೇಳೋದಕ್ಕೆ ಯಾವುದೇ ಶಾಸ್ತ್ರದ ಆಧಾರದ ಮೇಲೆ ಹೇಳೋದು ಕಷ್ಟ. ಆದರೆ ಆಯುರ್ವೇದ ಶಾಸ್ತ್ರ ಇದಕ್ಕೆ ಹೇಳುತ್ತೆ ಆಮ ಅಂತ ಹೇಳ್ತಾರೆ. ಆಮ ಅಂತ ಅನ್ನೋದು ಒಂದು ರೀತಿಯಾಗಿ ಒಂದು ರೋಗ ಬರೋದಕ್ಕಿಂತ ಅದಕ್ಕೆ ಮುಂಚಿತವಾದ ಒಂದು ಅಂಶ, ಮುಂಚಿತವಾದ ಒಂದು ಹಂತ. ಈ ಹಂತದಲ್ಲಿ ಆಮ ಚಿಕಿತ್ಸೆಗೆ ನಾವು ಪಂಚಕರ್ಮವನ್ನು ಬಹಳಷ್ಟು ಬಾರಿ ಉಪಯೋಗಿಸ್ಕೊಳ್ತೀವಿ. ಸೊ ಹೀಗೆ ದೇಹವನ್ನು ಡಿಟಾಕ್ಸಿಫೈ ಮಾಡ್ಕೋಬೇಕು ಅಂತ ಹೇಳಿದ್ರೆ, ದೇಹವನ್ನು ಶುದ್ಧೀಕರಿಸ್ಕೋಬೇಕು, ದೇಹಕ್ಕೆ ಹೊಸ ಚೇತನವನ್ನು ನಾವು ಕೊಡಬೇಕು. ಅದು ಇನ್ನೂ 10 ವರ್ಷ ವಯಸ್ಸಿನಲ್ಲಿ ಹಿಂದಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ನಾವು ದೇಹಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಪಂಚಕರ್ಮದ ಸಹಾಯ ನಾವು ತಗೊಳ್ಳೇಬೇಕಾಗುತ್ತೆ. ಡಿಟಾಕ್ಸಿಫಿಕೇಶನ್ ಮೆಥಡ್ಸು ಬಹಳಷ್ಟು ನಮ್ಮ ಜೀವನದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಎಷ್ಟೋ ಬಾರಿ ನಾವು ವ್ಯಾಯಾಮ ಮಾಡಿದಾಗ ಡಿಟಾಕ್ಸ್ ಆಗುತ್ತೆ, ಎಷ್ಟೋ ಬಾರಿ ನಾವು ಬಿಸಿಲನ್ನು ಕಾದಾಗ ಕೂಡ ಡಿಟಾಕ್ಸಿಫೈ ಆಗುತ್ತೆ, ಎಷ್ಟೋ ಬಾರಿ ನಾವು ವಾಕ್ ಮಾಡೋದ್ರಿಂದ ಡಿಟಾಕ್ಸಿಫೈ ದೇಹ ಮಾಡ್ಕೊಳ್ತಾ ಹೋಗುತ್ತೆ, ಸ್ನಾನ ಮಾಡೋದ್ರಿಂದ ದೇಹ ಡಿಟಾಕ್ಸಿಫೈ ಆಗುತ್ತೆ, ಚೆನ್ನಾಗಿ ನೀರು ಕುಡಿದು ಸರಿಯಾಗಿ ಮೂತ್ರವನ್ನು ತ್ಯಾಗ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ದೇಹ ಡಿಟಾಕ್ಸ್ ಆಗುತ್ತೆ, ಸಮಯಕ್ಕೆ ಸರಿಯಾಗಿ ನಾವು ಮಲ ವಿಸರ್ಜನೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ದೇಹ ಡಿಟಾಕ್ಸ್ ಆಗ್ತಾ ಇರುತ್ತೆ. ಹೀಗೆ ನಮ್ಮ ಜೀವನದಲ್ಲಿ ಆರೋಗ್ಯದಲ್ಲಿ ಡಿಟಾಕ್ಸಿಫಿಕೇಶನ್ ನ್ಯಾಚುರಲ್ ಆಗಿ ಇರುತ್ತೆ. ಆದರೆ ಇವೆಲ್ಲವೂ ಏರುಪೇರಾದಾಗ ದೇಹದಲ್ಲಿ ಟಾಕ್ಸಿನ್ಸು, ಹಿಂದಿನಲ್ಲಿ ಒಂದು ಹೇಳ್ತಾರೆ ಜಮ್ ಜಾತಾ ಹೇ ಅಂತ ಹೇಳಿ, ಅಂದರೆ ದೇಹದಲ್ಲಿ ಸೇರ್ಕೊಂಡ್ಬಿಡುತ್ತೆ, ಮೂಲೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ
ಈ ಪಂಚಕರ್ಮವನ್ನ ಉಪಯೋಗಿಸ್ಕೊಂಡು ನಮ್ಮ ದೇಹವನ್ನ ಡಿಟಾಕ್ಸಿಫೈ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಂಗೆ ಯಾವುದೇ ಕಾಯಿಲೆ ಇಲ್ಲ ಡಾಕ್ಟ್ರೆ ಪಂಚಕರ್ಮ ತಗೊಳ್ಬೇಕಾ ಅಂತ ಹೇಳಿದ್ರೆ, ಕಾಯಿಲೆ ಇಲ್ಲದೆ ಇರುವಂತ ಪರಿಸ್ಥಿತಿಯನ್ನ ನಾವು ಇನ್ನೂ ಹಾಗೆ ಕಾಯಿಲೆ ಇಲ್ಲದೆ ಇರಬೇಕು ಅಂತ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ, ಪಂಚಕರ್ಮವನ್ನ ನಾವು ಆನ್ಯುಯಲ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ವರ್ಷಕ್ಕೊಮ್ಮೆ ದೇಹವನ್ನ ಶುದ್ಧೀಕರಿಸ್ಕೊಳ್ಳೋದನ್ನ ನಾವು ಮಾಡ್ಕೊಳ್ತಾ ಇರಬೇಕು ಅಂತ ಹೇಳಿ. ಇನ್ನು ಕಾಯಿಲೆ, ಯಾವುದೋ ಒಂದು ಕಾಯಿಲೆ ಬಂತು ಅಂತ ಹೇಳಿದಾಗ ಅದಕ್ಕೆ ತಕ್ಕ ಹಾಗೆ ಪಂಚಕರ್ಮ ಮಾಡೋದು ಕೂಡ ಉಂಟು. ಯಾಕಂದ್ರೆ ಈ ಬಹಳಷ್ಟು ಕಾಯಿಲೆಗಳು ದೇಹದ ಮೂಲೆ ಮೂಲೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾವು ರಿಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ದೇಹದ ಮೂಲೆ ಮೂಲೆ ಕೀಲುಗಳಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ದೇಹದ ಕೀಲುಗಳಲ್ಲಿ ಹೋಗಿ ಸೇರ್ಕೊಳ್ಳುವಂತಹ ಕಾಯಿಲೆ. ಯಾವುದೇ ಆಹಾರ ಅಥವಾ ಸಿಂಪಲ್ ಆದಂತ ಔಷಧಿಯನ್ನ ತಗೊಳ್ಳೋದ್ರಿಂದ ಇದು ನಿವಾರಣೆ ಆಗೋದಿಲ್ಲ ಅನ್ನುವಷ್ಟು ದೀರ್ಘಕಾಲೀನ ವ್ಯಾಧಿಗಳು ಏನಿರುತ್ತೆ ಇವೆಲ್ಲಕ್ಕೂ ಪಂಚಕರ್ಮ, ಬಸ್ತಿ ಚಿಕಿತ್ಸಾ ಇರಬಹುದು, ವಿರೇಚನ ಚಿಕಿತ್ಸಾ ಅಥವಾ ಹೊಟ್ಟೆಯನ್ನ ಕ್ಲೀನ್ ಮಾಡುವಂತಹ ಚಿಕಿತ್ಸಾ ಇರಬಹುದು, ವಮನ ಚಿಕಿತ್ಸಾ, ವಾಂತಿ ಮಾಡಿಸಿ ಡಿಟಾಕ್ಸಿಫೈ ಮಾಡುವಂತಹ ಚಿಕಿತ್ಸಾ ಇರಬಹುದು, ಅಥವಾ ರಕ್ತಮೋಕ್ಷಣ ಚಿಕಿತ್ಸಾ ಅಂತ ಹೇಳ್ತೀವಿ. ರಕ್ತಮೋಕ್ಷಣ ಚಿಕಿತ್ಸಾ ಅಂತ ಹೇಳಿದ್ರೆ ಬ್ಲಡ್ ಲೆಟ್ಟಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ. ಇವನ್ನ ಮಾಡೋದ್ರಿಂದ ದೇಹದಲ್ಲಿರುವ ರಕ್ತದಲ್ಲಿರುವಂತ ಕಲ್ಮಶವನ್ನ ತೆಗೆಯುವಂತ ಮೆಥಡ್ಸ್ ಇರ್ಬೋದು. ಇವೆಲ್ಲವನ್ನು ಮಾಡ್ಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಜೊತೆಗೆ ರೋಗವನ್ನು ಕೂಡ ನಾವು ಶಮನ ಮಾಡ್ತಾ ಹೋಗ್ಬೋದು. ಇದಕ್ಕೆ ಇನ್ನೊಂದು ಹೆಸರು ಶೋಧನ ಚಿಕಿತ್ಸಾ ಅಂತಲೂ ಹೇಳ್ತೀವಿ. ದೇಹವನ್ನು ಶುದ್ಧೀಕರಿಸುವ ಚಿಕಿತ್ಸೆಗಳಲ್ಲಿ ತುಂಬಾ ಮುಖ್ಯವಾದ ಅಗ್ರ ಸ್ಥಾನದಲ್ಲಿರುವಂಥದ್ದು ಪಂಚಕರ್ಮ. ಇದಾದ ನಂತರ ನಾವು ಔಷಧಿ ಇತ್ಯಾದಿ ಪ್ರಯೋಗ ಮಾಡಿ ಒಂದು ಕಾಯಿಲೆಯನ್ನ ಕಡಿಮೆ ಮಾಡೋದುಂಟು. ಸೊ ಹಾಗಾಗಿ ಪಂಚಕರ್ಮ ಅಂತ ಹೇಳಿದ್ರೆ ಯಾವುದೋ ಒಂದು ಮಸಾಜ್ ಅಲ್ಲ, ಅಥವಾ ಯಾವುದೋ ಒಂದು ಶಿರೋಧಾರಕ್ಕೆ ಸೀಮಿತವಾಗಿಲ್ಲ. ಇದು ತುಂಬಾ ದೇಹಕ್ಕೆ ಬೇಕಾಗುವಂತ ತುಂಬಾ ಕುಲಂಕುಷವಾಗಿ ದೇಹದ ಪರೀಕ್ಷೆ ಮಾಡಿ ಒಬ್ಬ ವೈದ್ಯ ಇದನ್ನ ಒಬ್ಬ ರೋಗಿಗೆ ಅಥವಾ ಒಬ್ಬ ಸ್ವಸ್ಥನಿಗೆ ಮಾಡಿಸೋದುಂಟು. ಹಾಗಾಗಿ ನೀವೆಲ್ಲರೂ ಇದರ ಉಪಯೋಗವನ್ನ ಪಡ್ಕೊಂಡು ಆರೋಗ್ಯವನ್ನ ಕಾಪಾಡಿಕೊಂಡು ರೋಗವಿಲ್ಲದೆ ರೋಗ ಮುಕ್ತ ಜೀವನವನ್ನ ಸಾಗಿಸೋಕೆ ಆಯುರ್ವೇದದ ಸಹಾಯವನ್ನ ತಗೋಬಹುದು. ವೀಕ್ಷಕರೇ, ಪಂಚಕರ್ಮವನ್ನ ನೀವೆಲ್ಲ ಮಾಡಿಸ್ಕೊಂಡು ಆರೋಗ್ಯವಂತರಾಗಿ ರೋಗ ಮುಕ್ತ ದೇಶವನ್ನ ಕಟ್ಟೋಕೆ ಸಹಾಯ ಮಾಡ್ಕೋಬಹುದು. ಈ ಮಾಹಿತಿ ನಿಮಗೆ ತುಂಬಾ ಉಪಯೋಗ ಆಗಿದೆ ಅಂತ ತಿಳಿತಾ ನಾನು ಇವತ್ತಿನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.